ದಿನಾನು ಕೂಡ ಬಾಣಂತಿಯರು IV ಫ್ಲೂಯಿಡ್ ಏನ್ ಕೊಟ್ಟಿದ್ದಾರೆ ರಿಂಗಲ, ಅದರಿಂದ ಇರ್ಬೋದು ಅಥವಾ ಡಾಕ್ಟರ್ಗಳ ತಪ್ಪಿಂದ ಇರಬಹುದು ಆಗಿರುವಂತದ್ದು ಇಡೀ ಮೆಡಿಸನ್ ನ ತರಿಸಿದೆ ಅಂದ್ರೆ ಈ ಲಾಬಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಮತ್ತೆ ನಾನು ಭೇಟಿ ಮಾಡಿದಾಗ ಅಲ್ಲಿ ಡಾಕ್ಟರ್ಗಳು ಹೇಳಿದ್ದು ನಮ್ದೇನ್ ತಪ್ಪಿಲ್ಲ ಇದರಲ್ಲಿ. ಈ ಒಂದು IV ಯನ್ನ ಕೊಟ್ಟ ಮೇಲೆ ರಿಂಗಲ RL ಬಂದಿದೆ. BP ಲೋ ಆಗಿದ್ದರಿಂದ ಮತ್ತು ಆರ್ಗನ್ ಫೇಲ್ಯೂರ್ ಆಗಿದ್ದರಿಂದ ನಾವೇನು ಮಾಡಕ್ಕಾಗ್ಲಿಲ್ಲ ಅನ್ನೋ ಮಾತನ್ನ ಡಾಕ್ಟರ್ಗಳು ಎನ್ಕ್ವೈರಿಯಲ್ಲಿ ನನ್ನ ಮುಂದೆ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರ ಒಬ್ಬ ಮಂತ್ರಿನೂ ಕೂಡ ಭೇಟಿ ಮಾಡಿರ್ಲಿಲ್ಲ. ನಾನು ಹೋಗಿ ಭೇಟಿ ಮಾಡಿ ಆದ್ಮೇಲೆ 2 ದಿನ ಆದ್ಮೇಲೆ ಅವ್ರ ಸಮಾವೇಶ ಇತ್ತಲ್ಲ ಅಲ್ಲಿ ಹಾಸನದಲ್ಲಿ, ಸಮಾವೇಶದ ಕಡೆ ಪೂರ್ತಿ ಗಮನ ಕೊಟ್ಕೊಂಡಿದ್ರು. ಈಗ ನೆನ್ನೆ ಏನೋ ಹೋಗಿದ್ದಾರೆ ಹೆಲ್ತ್ ಮಿನಿಸ್ಟರ್, ನೆನ್ನೆ ಹೋಗಿ ಅವ್ರಿಗೆ ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ ಈಗ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ಅವ್ರಿಗೆ 2 ಲಕ್ಷ ಹೇಳಿದ್ರು, ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ 25 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ಮೇಲೆ ಈಗ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಅದಾದ್ಮೇಲೂ ಕೂಡ ಸಾವು ಇಡೀ ರಾಜ್ಯದಲ್ಲಿ ನಡೀತಾನೆ ಇದೆ. ಸರ್ಕಾರಕ್ಕೆ ಏನಾದ್ರೂ ಪ್ರಜ್ಞೆ ಇದ್ರೆ, ಗೌರವ ಇದ್ರೆ ಇದರ ಬಗ್ಗೆ ನಾನು ಡಿಮ್ಯಾಂಡ್ ಮಾಡಿದ್ದೀನಿ. ಈ ಏನು ಮಾಫಿಯಾ ಇದೆ, ಡ್ರಗ್ ಮಾಫಿಯಾ, ಮತ್ತೆ ಕಳಪೆ ಔಷಧಿಗಳನ್ನ ಪೂರೈಕೆ ಮಾಡ್ತಾರೆ. ಇಲ್ಲೂ ಕೂಡ ನನಗೆ ಇಲ್ಲಿ ಬರೋಕ್ ಮುಂಚೆನೆ ಇಲ್ಲಿಂದ ಪೇಷಂಟ್ಸ್ ನನಗೆ ವಾಟ್ಸಪ್ ಕಳಿಸಿದ್ದಾರೆ. ಇಲ್ಲಿ ಇರುವಂತ ಮೆಡಿಸಿನ್ಗಳ ಮೇಲೆ ನಾಟ್ ಫಾರ್ ಸೇಲ್ ಅಂತ ಇರ್ಬೇಕದು. ಅದು ಸರ್ಕಾರದ ಏನೇ ನಾವು ಟೆಂಡರ್ ಕರೆದ್ರು ಕೂಡ, ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ 2006 ಇಂದ 8 ವರೆಗೂ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಯಾವುದೇ ಟೆಂಡರ್ ಅಲ್ಲಿ ನಮ್ದು ಕಂಡೀಷನ್ ಇರ್ತದೆ, ಅದರಲ್ಲಿ ನಾವು ನಾಟ್ ಫಾರ್ ಸೇಲ್ ಅಂತ ಹಾಕ್ಬೇಕು. ಯಾಕಂದ್ರೆ ಇಲ್ಲಿ ಔಷಧಿ ತಗೊಂಡೋಗಿ ಆಚೆ ಕಡೆ ಮಾರ್ಬೋದು ಅವರು ಕಾಳಸಂತೆಯಲ್ಲಿ. ಈ ಎಲ್ಲಾ ದೃಷ್ಟಿಯಿಂದ ನಾವು ಮಾಡಿದ್ರಿ. ಇಲ್ಲೂ ಕೂಡ ಆ ತರದ ಕಂಪ್ಲೇಂಟ್ ಕೂಡ ಬಂದಿದೆ. ಸೊ ಇದೆಲ್ಲನೂ ಕೂಡ ನಾವು ಇಡೀ ರಾಜ್ಯದಲ್ಲಿ ಈ ತರ ಬಳ್ಳಾರಿಯ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಾಗಿದೆಯೋ ಇದೆಲ್ಲನೂ ಕೂಡ ಸರಿ ಹೋಗ್ಬೇಕಾದ್ರೆ ಇದನ್ನ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ, ಹೈಕೋರ್ಟ್ ಜಡ್ಜ್ ನೇಮಕ ಮಾಡಿ ಅಂತ ನಾನು ಹೇಳಲ್ಲ, ಹೈಕೋರ್ಟ್ ಜಡ್ಜಿನ ಒಂದು ಸುರ್ಪದಿಯಲ್ಲಿ ಇದರ ತನಿಖೆ ಆಗ್ಬೇಕು ಅಂತ ಹೇಳಿ ನಾವು ಆಗ್ರಹವನ್ನ ಮಾಡಿದಿರಿ. ಇಲ್ಲೇ ಇಲ್ಲಪ್ಪ, ಇರೋದ 4-5 ಇರ್ಬೇಕು, 160 ನನ್ನ ಹತ್ರ ಪಟ್ಟಿನೇ ಇದೆ, ತಗೊಂಡಿದ್ದೀನಿ. ಅಲ್ಲಲ್ಲ, ಡ್ರಗ್ ಇನ್ಸ್ಪೆಕ್ಟರ್ಗಳೇ ಇಲ್ಲ, ಇನ್ ಕಂಟ್ರೋಲ್ ಮಾಡೋದು ಎಲ್ಲಿ ಬರ್ತದೆ ಸರ್ಕಾರ? ಅದಕ್ಕೆ ಈ ತರ ಕಳಪೆ ಡ್ರಗ್ಗಳು ಬರ್ತಾ ಇರುವಂತದ್ದು. ಈಗ ಇದನ್ನ ಸದನದಲ್ಲಿ ನಿಲುವಳಿ ಸೂಚನೆಯನ್ನಕ್ಕೆ ಮಾಡಿದ್ರಿ ಮೇಡಮ್ ಅವರೆಲ್ಲ, ನಿಲುವಳಿ ಸೂಚನೆ ತರುವಂತದಕ್ಕೆ ನಿನ್ನೆನೆ ನಾವು ತೀರ್ಮಾನ ಮಾಡಿದಿರಿ. ನಾನು ಸನ್ಮಾನ್ಯ JDS ನಾಯಕರಾದಂತ ಕುಮಾರಸ್ವಾಮಿ ಅವ್ರ ಜೊತೆನೂ ನಾನು ಟೆಲಿಫೋನ್ ಅಲ್ಲಿ ಮಾತಾಡ್ತೀನಿ. ಅವರು ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಈ ವಿಚಾರ ಸಂಬಂಧಪಟ್ಟಂತ ಆಸ್ಪತ್ರೆಗಳಾಗ್ತಾ ಇರುವಂತ ಸಾವು ನೋವುಗಳು, ಮಕ್ಕಳ ಸಾವು, ಬಾಣಂತಿಯರ ಸಾವು, ಕಳಪೆ ಔಷಧ, ಇವೆಲ್ಲದರ ಬಗ್ಗೆನೂ ಕೂಡ ಸದನದಲ್ಲಿ ನಿಲುವಳಿ ಸೂಚನೆಯನ್ನ ನಾವು ತಯಾರಿದ್ದೀರಿ. ಅಲ್ಲಿ ಚರ್ಚೆ ಮಾಡ್ತೀರಿ ಮತ್ತು ತನಿಖೆಗೆ, ನ್ಯಾಯಾಂಗ ತನಿಖೆಗೆ ಒತ್ತಾಯವನ್ನ ನಾವು ಮಾಡ್ತೀರಿ. ಈ ಬಡವರ ಸಾವಿಗೆ ನ್ಯಾಯ ಸಿಗ್ಬೇಕು, ಬಡವರ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗ್ಬೇಕು, ಶಿಶುಗಳ ಮರಣಕ್ಕೆ ನ್ಯಾಯ ಸಿಗ್ಬೇಕು. ಮತ್ತು ಇದು ಇನ್ನು ಮುಂದೆ ಈ ತರದ ಘಟನೆಗಳು ಆಗ್ಬಾರ್ದು. ಅದಕ್ಕೆ ಏನ್ ಕ್ರಮ ತೆಗೆದುಕೊಳ್ತಾರೆ ಸರ್ಕಾರ ಉತ್ತರ ಕೊಡ್ಬೇಕು. ಅಲ್ಲಿವರೆಗೂ ನಾವು ಸರ್ಕಾರವನ್ನ ಪಟ್ಟಿ ಹಿಡಿದು ನಾವು ನ್ಯಾಯವನ್ನ ಕೇಳ್ತೀವಿ. ಅನೇಕ ಜನ ಇಡೀ ರಾಜ್ಯದಲ್ಲೇ ಬದಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಿಜೆಪಿ ಅವರ ಹೋರಾಟ ಏನು ಆಗ್ತಾ ಇಲ್ವಲ್ಲ ಅನ್ನೋದು ನಾನೇ ಭೇಟಿ ಮಾಡಿದೆ. ಅಲ್ಲಲ್ಲ, ನಾನೇ ಹೋಗಿ ಭೇಟಿ ಮಾಡಿದ್ದೀನಲ್ಲ, ನಾನೇ ಹೋಗಿ ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿದ್ದೀನಿ. ನಮ್ಮ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಮ್ಮ ಹಲವಾರು ಮುಖಂಡರು ಕೂಡ ನೆನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಸಂದರ್ಶನ ಕೂಡ ಕೊಟ್ಟಿದ್ದಾರೆ. ನಮ್ಮೆಲ್ಲರ ದೃಷ್ಟಿ ಇರುವಂತದ್ದು ನಾನು ಸ್ವತಃ ಭೇಟಿ ಮಾಡಿದ್ದೀನಲ್ಲ, ಹೋರಾಟ ಮಾಡಿದಿರಿ. ಹಿಂದೆ ಈ ಶಿಶುಗಳ ಹತ್ಯೆ ಮಂಡ್ಯದಲ್ಲಾದಾಗ ನಾನೇ ಹೋಗಿ ಆಲೆ ಮನೆಗಳಿಗೆ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ. ಕ್ರಮ ತೆಗೆದುಕೊಳ್ಳಕ್ಕೆ ಆಗ್ರಹ ಮಾಡಿದ್ದೀನಿ, ಬಂಧನ ಮಾಡಿಸಿದೀನಿ. ಕೆಲವರು ಸೂಸೈಡ್ ಮಾಡ್ಕೊಂಡ್ಬಿಟ್ರು ಆ ಸಂದರ್ಭದಲ್ಲಿ. ಅಂದ್ರೆ ಬಿಜೆಪಿ ಯಾವುದೇ ವಿಚಾರವನ್ನ ಕಳೆದ 1 ವರ್ಷದಲ್ಲಿ ಯಾವುದೇ ವಿಚಾರ, ಸಣ್ಣ ವಿಚಾರ ಆದ್ರೂ ಬಿಡಲ್ಲ. ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಕೆಲಸವನ್ನ ಮಾಡಿದಿರಿ, ಈಗೂ ಮಾಡ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ವಕ್ಫ್ ಬೋರ್ಡ್ ಇರ್ಬೋದು, ಈ ಸಾವು ಇರ್ಬೋದು, ಇದರ ವಿಚಾರವಾಗಿ
ಬೆಳಗಾವಿ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನ ಮಾಡ್ತೇವೆ. ಅವರು ಸ್ಪಷ್ಟೀಕರಣ ಸ್ಮಾಲ್ ಕ್ವಾಂಟಿಟಿ, ಅದಕ್ಕೋಸ್ಕರ ಅದ್ರ ಮೇಲೆ ನಾವು ಲೇಬಲ್ ಹಾಕಿಲ್ಲ, ಈ ತರದೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಕಾಂಟ್ರಾಕ್ಟ್ ರೂಲ್ಸ್ ಪ್ರಕಾರ ಸರ್ಕಾರದ ಆದೇಶ ಹಾಕೇಬೇಕು. ಸ್ಮಾಲ್ ಆಗಿರ್ಲಿ, ಲಾರ್ಜ್ ಆಗಿರ್ಲಿ, ಪ್ರಶ್ನೆ ಅದಲ್ಲ. ರೂಲ್ಸ್ ಪ್ರಕಾರ ಅವರು ಎಲ್ಲದ ಔಷಧಿಗಳ ಮೇಲೂ ಇದನ್ನ ಮಾರಾಟ ಮಾಡಬಾರದು ಅಂತ ಹೇಳಿ ಹಾಕ್ಬೇಕು. ಶಿಶು ಹತ್ಯೆ ಬಗ್ಗೆನೂ ನಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ಕಡಿಮೆ ಮಾಡಿದಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಶಿಶು ಹತ್ಯೆಗಳ ಬಗ್ಗೆ. ಆದ್ರೂ ಕೂಡ ದಾಖಲೆಗಳು ಹೇಳ್ಬೇಕಲ್ಲ, ದಾಖಲೆಗಳೆಲ್ಲ ಜಾಸ್ತಿ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಹೇಳ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕು. ಈ ಜಿಲ್ಲೆಯಲ್ಲಿ ಆಗ್ತಾ ಇರೋದು, ಇಡೀ ಕರ್ನಾಟಕದಲ್ಲಿ ಆಗ್ತಾ ಇರೋದು, ಈ ಜಿಲ್ಲೆಯಲ್ಲಿ ಒಂದಲ್ಲೇ 300 ಎಷ್ಟಮ್ಮ 352, ಈ ಜಿಲ್ಲೆ ಒಂದರಲ್ಲೇ. ಇನ್ನು ರಾಜ್ಯದಲ್ಲಿ ಲೆಕ್ಕ ಹಾಕಿ ಆಗ್ಬಿರ್ಬೋದು. ಈಗ ವೈದ್ಯರು ಹೇಳೋ ಪ್ರಕಾರನೇ ಅತಿ ತೂಕ ಕಡಿಮೆಯಿಂದನೇ ಈ ಶಿಶುಗಳ ಮರಣ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಕೇಂದ್ರ ಸರ್ಕಾರ ಇದಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದೆ. ಸೊ ಎಲ್ಲೋ ಒಂದ್ ಕಡೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ವಾ, ಅಥವಾ ಸರಿಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ವಾ? ನೋಡಿ, ಅವರು ಹೇಳೋ ರೀಸನ್ ನಾವು ಒಪ್ಪಕ್ಕಾಗಲ್ಲ. ಈಗ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೂಕ ಕಡಿಮೆ ಆಗಿರೋ ಯಾಕೆ ಸಾಯ್ತಾ ಇಲ್ಲ, ಇಲ್ಲಿ ಮಾತ್ರ ಯಾಕೆ ಸಾಯ್ತಾರೆ? ಮತ್ತೆ ಕೇಂದ್ರ ಸರ್ಕಾರ ನಿಮ್ಗೆ ದುಡ್ಡು ಕೊಡ್ತಾರೆ ಅವರಿಗೆ, ಏನು ಅವರ ಕೂಲಿ ಏನಿದೆ ಆ ಕೂಲಿನೂ ಕೂಡ ಪ್ರತಿ ಎಷ್ಟು ದಿನ, 7 ದಿನ ಇದ್ರು 7 ದಿನದ ಅವ್ರದ ಸಂಬಳ ಏನ್ ಬರ್ತೈತೆ ಅದನ್ನ ಅವರ ಅಕೌಂಟ್ಗೆ ಹಾಕ್ತಾ ಇದಾರೆ, ಡೈರೆಕ್ಟ್ ಅವ್ರ ಅಕೌಂಟ್ ಅಲ್ಲಿ. 5,000 ರೂಪಾಯಿ ದುಡ್ಡನ್ನು ಕೂಡ ಹಾಕ್ತಾ ಇದಾರೆ. ಮತ್ತೆ ಇಲ್ಲಿ ಕೊಡುವಂತ ಆಹಾರದ ಪೂರ್ತಿ ಖರ್ಚನ್ನು ಕೂಡ ಕೇಂದ್ರ ಸರ್ಕಾರ ಕೊಡ್ತದೆ. ರಾಜ್ಯ ಸರ್ಕಾರಕ್ಕೆ ಏನ್ ದಾಡಿ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರಕ್ಕೆ ಏನ್ ದಾಡಿ ಇದೆ? ಪರಿಶೀಲನೆ ಮಾಡಕ್ಕೆ 2 ಸಚಿವರು ಇದ್ದೀರಾ. ಇಷ್ಟೆಲ್ಲಾ ಘಟನೆ ಆದ್ರೂ 2 ಸಚಿವರು ಕಾಣೆ ಆಗಿದ್ರು. ನಿನ್ನೆ ಒಬ್ಬ ಸಚಿವ ಅಪಿಯರ್ ಆಗಿದ್ದಾರೆ, ಇನ್ನೊಬ್ಬ ಸಚಿವರು ಇನ್ನೂ ಕಾಣೆ ಆಗಿದ್ದಾರೆ. ಇದೆಲ್ಲ ಬೀಮ್ಸ್ ಎಲ್ಲ ಬರೋದು ಮೆಡಿಕಲ್ ಎಜುಕೇಶನ್ಗೆ, ಅವರು ಕಾಣೆ ಆಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ವಿಧಾನಸಭೆಯಲ್ಲಿ ಬಂದು ಏನ್ ಹೇಳ್ತಾರೆ ಅಂತ ಕೇಳೋಣ. ಅವ್ರನ್ನ ರಾಜಾರೋಷವಾಗಿ ಮಾತಾಡ್ತಾರಲ್ಲ ಆಚೆ ಕಡೆ, ವಿಧಾನಸಭೆಯಲ್ಲಿ ಕೇಳೋಣ, ಪ್ರಶ್ನೆ ಮಾಡ್ತಿರೋದನ್ನ ಬಿಡಲ್ಲ. ಅದಕ್ಕೆ ಸರ್ಕಾರಕ್ಕೆ ಬಿಸಿ ಮುಟ್ಟೋ ಕೆಲಸವನ್ನ ನಾವು ಮಾಡ್ತೀವಿ. ಮೆಡಿಸಿನ್ ಹೊರಗಡೆ ಬರ್ಕೊಡ್ತಾರೆ. ಸಚಿನ್